ಏನಾಗಿದ್ರೂ ಮೂಕಾಂಬಿಕೆಯ ರಕ್ಷಾದಾರ ಕಟ್ಟಿಸಿಕೊಂಡಿದ್ದೇಕೆ ವಿಜಯ್. ಇದರ ಮಹತ್ವ ನಿಮಗೆ ಗೊತ್ತಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿದೆ, ಸಂಪೂರ್ಣವಾಗಿ ಕಡೆ ತನಕ ನೋಡಿ. ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದರು. ವಿಜಯ್ ವಿಶೇಷ ಪೂಜೆನ ಮೂಕಾಂಬಿಕೆಗೆ ಸಲ್ಲಿಸಿದ್ದಾರೆ. ಇನ್ನು ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರ ವಿಶೇಷ ಸಂಕಲ್ಪ ಮಾಡಿ ವಿಜಯ್ಗೆ ವಿಶೇಷ ದಾರ ಕಟ್ಟಿದ್ದಾರೆ. ದೇಗುಲದ ಮುಂಭಾಗದಲ್ಲಿರುವ ಧ್ವಜಸ್ತಂಭಕ್ಕೆ ನಮಿಸಿದ ವಿಜಯ್ ದೇಗುಲವನ್ನ ಪ್ರವೇಶ ಮಾಡಿದ್ರು. ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಹೆಗ್ಡೆ ಕೂಡ ಉಪಸ್ಥಿತರಿದ್ದರು. ಇನ್ನು ರಕ್ಷಾದಾರ ಕಟ್ಟೋದ್ಯಾಕೆ ಅಂತ ತಿಳಿಯಬೇಕಾದ್ರೆ ದೇಗುಲದಲ್ಲಿ ಸಂಕಲ್ಪದ ಭಾಗವಾಗಿ ವಿಜಯ್ಗೆ ವಿಶೇಷ ರಕ್ಷಾದಾರವನ್ನ ಕಟ್ಟಲಾಯಿತು. ಈ ಬಗ್ಗೆ ಅರ್ಚಕ ರಾಘವೇಂದ್ರ ಅಡಿಗ ಮಾತನಾಡಿ, ರಾಜಕೀಯ ರಕ್ಷಣೆಗಾಗಿ ಈ ದಾರವನ್ನ ಕಟ್ಟಲಾಗುತ್ತದೆ. ವೀರಭದ್ರನ ಸನ್ನಿಧಿಯಲ್ಲಿ 3 ಬಾರಿ ತೆಂಗಿನಕಾಯಿ ಸುತ್ತಿ ಹೊಡೆದಿದ್ದಾರೆ. ರಕ್ಷಣೆ ಉದ್ದೇಶಕ್ಕಾಗಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬಂದ ಹಿನ್ನೆಲೆ ಮೂಕಾಂಬಿಕೆ, ವೀರಭದ್ರ, ಗಣಪತಿ, ಸುಬ್ರಹ್ಮಣ್ಯ ದೇವರಿಗೆ ಸಿಎಂ ನಮಿಸಿದ್ದಾರೆ. ಗರ್ಭಗುಡಿಯ ಸುತ್ತ ವಿಜಯ್ ಪ್ರದಕ್ಷಿಣೆ ಹಾಕಿದ್ದಾರೆ. ಮೂಕಾಂಬಿಕೆಯ ದರ್ಶನ ಮಾಡಿದ ಸಿಎಂ ವಿಜಯ್ ಅವರು ಸಂಕಲ್ಪ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪ ಕೂಡ ಮಾಡಲಾಗಿದೆ. ತಾಯಿ ಮೂಕಾಂಬಿಕೆಗೆ ವಿಜಯ್ ಬೆಳ್ಳಿಯ ಖಡ್ಗವನ್ನ ಸಮರ್ಪಿಸಿದ್ದಾರೆ. ದೇಗುಲ ಭೇಟಿಯ ವೇಳೆ ವಿಜಯ್ ಈ ಹಿಂದೆ ಎಂಜಿಆರ್ ನೀಡಿದ ಚಿನ್ನದ ಖಡ್ಗವನ್ನು ಕೂಡ ವೀಕ್ಷಿಸಿದ್ದಾರೆ. ಇನ್ನು ವಿಶೇಷ ಪೂಜೆ ಸಲ್ಲಿಸಿದ ವಿಜಯ್ ಸುಮಾರು 30 ನಿಮಿಷಗಳ ಕಾಲ ದೇಗುಲದಲ್ಲಿದ್ದರು. ಬೆಳೆಯ ಖಡ್ಗ ಸಹಿತ ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಮಂತ್ರ ಘೋಷಣೆಯೊಂದಿಗೆ ಅರ್ಚಕ ವೃಂದದವರಿಂದ ಪೂಜೆ ವಿಧಿವಿಧಾನ ಕೂಡ ನೆರವೇರಿತು. ಸಾಮಾನ್ಯವಾಗಿ ಶತ್ರು ಸಂಹಾರಕ್ಕಾಗಿ ಖಡ್ಗ ಸಮರ್ಪಣೆ ಮಾಡಲಾಗ್ತದೆ. ವಿಜಯದ ಸಂಕೇತವಾಗಿಯೂ ಕೂಡ ಖಡ್ಗವನ್ನ ಸಮರ್ಪಿಸಲಾಗ್ತದೆ. ನಾವು ಸಂಕಲ್ಪ ಮಾಡಿ ವಿಜಯದಾರವನ್ನ ವಿಜಯ್ಗೆ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಪರಶುರಾಮ ಸೃಷ್ಟಿಸಿದ ಮೋಕ್ಷದ 7 ವಾಸಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಕಲೆ, ಜ್ಞಾನ ಮತ್ತು ವಾಗ್ದೇವಿಯ ಆರಾಧನಾ ಕೇಂದ್ರ ಅಂತಲೇ ಖ್ಯಾತಿ ಕೂಡ ಪಡೆದಿದೆ. ಇನ್ನು ಮೂಕಾಂಬಿಕಾ ದೇವಿಯನ್ನ ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ಕರೆಯಲಾಗುತ್ತದೆ. ದೇವಿಯ ವಿಗ್ರಹವನ್ನ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣ ಹಾಗೂ ಸೀಸಗಳನ್ನ ಬಳಸಿ ನಿರ್ಮಾಣ ಮಾಡಲಾಗಿದೆ. ಆದಿಶಂಕರಾಚಾರ್ಯ ಪ್ರತಿಷ್ಠಾಪಿತ ದೇಗುಲ ಎಂಬ ನಂಬಿಕೆ ಕೂಡ ಇದೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸವೇ ಇದೆ.